ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬೆಳವಾಡಿ ಗ್ರಾಮದಲ್ಲಿ ನಾನು ಶಾಸಕನಾಗಿ ಬಂದ ನಂತರ 3 ವರ್ಷಕ್ಕೂ ಮುಂಚೆ ಬೀದಿಗಳನ್ನು ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಸಂಪೂರ್ಣ ಮಾಡಿದ್ದೆ. ಭಾಳ ದೊಡ್ಡ ಗ್ರಾಮ, ಬಾಡಿಗೆಗೆ ಬಂದಿರ್ತಕ್ಕಂಥವ್ರೆ ಒಂದಕ್ಕೆ 4 ಬಡ ಜನರು ಇದ್ದಾರೆ. ಭಾಳ ದೊಡ್ಡದಾಗಿ ಬೆಳೆದಿದೆ. ಆ ಕಡೆ ಚಾಮುಂಡೇಶ್ವರಿ ನಗರ ಬೆಳೆದಿದೆ. ಸುಮಾರು KBL ಬಡಾವಣೆ, ಈ ರೀತಿ ಸುಮಾರು 9 ಬಡಾವಣೆಗಳು ಹೌಸಿಂಗ್ ಬೋರ್ಡ್ವರೆಗಿದೆ. ಇದೆಲ್ಲವೂ ಕೂಡ ಈ ಕೆರೆ ಮಲಿನ ಆಗಿಬಿಟ್ಟು ಭಾಳ ವರ್ಷಗಳಿಂದ ಸುತ್ತಮುತ್ತ ವಾಸ ಮಾಡ್ತಕ್ಕಂಥ ಜನರಿಗೆ ಅದರ ಪರಿಸರ, ಅದರ ದುರ್ವಾಸನೆಯಿಂದ ಆರೋಗ್ಯ ಕೆಡ್ತಾ ಇತ್ತು. ಭಾಳ ದಿನದ ಪರಿಶ್ರಮದ ಪರವಾಗಿ ಆ ಕೊಳಚೆ ನೀರನ್ನು ತೆಗೆದು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಕೆರೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೀನಿ. ಅದೇ ರೀತಿ ಸೆಪ್ಟಿಂಗ್ ಟ್ಯಾಂಕನ್ನು ಭಾಳ ಹಿಂದೆನೇ ಮಾಡಿ ಅರ್ಧಂಬರ್ಧ ಆಗಿ ಅದು ವರ್ಕ್ ಮಾಡ್ತಾಯಿಲ್ಲ, ನಿಂತೋಗ್ಬಿಟ್ಟಿದೆ. ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ 1,60,00,000 ರೂಪಾಯಿನಲ್ಲಿ ನಗರಸಭೆಯಿಂದ ಸೆಪ್ಟಿ ಟ್ಯಾಂಕನ್ನು ಕೂಡ STP ಮಾಡಿದ್ದೀವಿ. ಸಾಕಷ್ಟು ಕೆರೆ ಜಾಗ ಒತ್ತುವರಿ ಆಗಿದೆ. ಇವತ್ತೆಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಸರ್ವೇಯರ್ಗಳು ಬಂದಿದ್ದಾರೆ, ಇಂಜಿನಿಯರ್ಗಳು ಬಂದಿದ್ದಾರೆ, ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಕಮಿಷನರ್ ಬಂದಿದ್ದಾರೆ, ನಗರಸಭೆ. ಊರಿನ ಒಳಗಡೆ ಇರ್ತಕ್ಕಂಥ ಇನ್ನೂ ಉಳಿದಿರ್ತಕ್ಕಂಥ ರಸ್ತೆಗಳು ಕೂಡ ಅದು ಸುಮಾರು ಭಾಳ ದಿವಸದಿಂದ ಒಂದು 5 ಕೋಟಿ ಶಿವಮೂರ್ತಿ ಮನೆ ಮುಂದ್ಗಡೆ ಇರ್ತಕ್ಕಂಥ ರಸ್ತೆ ಉದ್ದಕ್ಕೂ ಕೂಡ UGD ಆಗಿದೆ, ಟಾರ್ ಆಗ್ತಾಯಿದೆ. ಈಗ ಪ್ರಾರಂಭ ಮಾಡ್ತಾಯಿದ್ದೀವಿ ಇವತ್ತಿಂದ. ಅದರ ಪಕ್ಕದಲ್ಲಿ ನಮ್ಮ ಆ ಕಡೆ ಟೆಂಪಲ್ ಇದೆಯಲ್ಲ, ಬಿಸಿಲು ಮಾರಮ್ಮ ದೇವಸ್ಥಾನದಲ್ಲಿ ಅಲ್ಲೂ ಭಾಗದಲ್ಲೂ ಫಸ್ಟು UGDಗಳ ಪೈಪ್ಲೈನು ಟಾರ್ ರಸ್ತೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲೂ ಕೂಡ 5 ಕೋಟಿ ರೂಪಾಯಿ ಒಟ್ಟು ಇವತ್ತು 18,30,00,000 ರೂಪಾಯಿಗಳ ಟೆಂಡರ್ ಆಗಿದ್ದು. ಅದರಲ್ಲಿ ಸ್ವಲ್ಪ ಲೆಸ್ ಆಗಿರುತ್ತೆ ಟೆಂಡರ್ ಆಗ್ತಂಥ ಸಂದರ್ಭದಲ್ಲಿ. ಅವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಇಡೀ ಗ್ರಾಮದ ಎಲ್ಲ ಮುಖಂಡರುಗಳು, ಎಲ್ಲ ತಾಯಂದಿರು, ಯುವಕರು ಎಲ್ಲ ಭಾರಿ ಖುಷಿಯಾಗಿ, ನಮ್ಮ ಕೆಂಪೇಗೌಡ ಟೈಗರ್ಸು ಯುವಕರು ಇದ್ದಾರೆ ಇಲ್ಲಿ, ಬೇರೆ ಬೇರೆ ಎಲ್ಲರೂ ಕೂಡ ಮುಖಂಡರುಗಳು ಒಟ್ಟಾಗಿ ಸೇರಿ ಇವತ್ತು ಭಾಳ ಸಂತೋಷದಿಂದ ಉತ್ಸಾಹದಿಂದ ಈ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಆ ನಗರಸಭೆ ಅಧಿಕಾರಿಗಳಿಗೆ, ಪೌರ ಕಾರ್ಮಿಕರಿಗೂ ಕೂಡ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ಒಂದು ಕಡೆ ಗೌರವ ಸಮರ್ಪಣೆ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಗುದ್ಲಿ ಪೂಜೆ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕ್ಷೇತ್ರದ ನಗರಸಭೆಯಿಂದ ಮಾಡಿರ್ತಕ್ಕಂಥದ್ದು, ಇದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾಡಿರ್ತಕ್ಕಂಥದ್ದು. ನನಗೆ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ, ಬೇರೆ JDS ಕಾಂಗ್ರೆಸ್ MLAಗಳಿಗೆ ಏನು ಕೊಟ್ಟಿದ್ದಾರೆ ಅದೇ ರೀತಿ ನನಗೂ 25 ಕೋಟಿ ಮಾತ್ರ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ.